ಇಲ್ಲಿ ಬಂದು ಸಿನಿಮಾ ನೋಡಿ ಯಾವುದೇ ಎಕ್ಸ್ಪೋಜರ್ ಅಥವಾ ಪ್ರಮೋಷನಲ್ ಕಂಟೆಂಟು ರೀಚ್ ಆಗದೆ ಇರೋ ವಾತಾವರಣದಲ್ಲೂ ಸಿನಿಮಾ ಅಂದರೆ ಯಾರೋ ಒಬ್ಬರು ಹೋಗಿ ನೋಡಿ ಕೇಳಿ ಅವ್ರ ಮಾತನ್ನು ಕೇಳಿ ಮತ್ತೆ ಥಿಯೇಟ್ರಿಗೆ ಬಂದು ನೋಡಿದಂಥ ಜನಕ್ಕೆ ಥ್ಯಾಂಕ್ಸ್ ಹೇಳೋ ಉದ್ದೇಶ. ಹಾಗಾಗಿ ಈ ಒಂದು ಸಕ್ಸಸ್ ಮೀಟು 25 ದಿವಸ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಗುಡ್ ಮೈಲ್ ಸ್ಟೋನ್ ಇವತ್ತಿಗೆ. ಯಾಕಂದರೆ ಒ ಟಿ ಟಿಯಿಂದ ಸಿನಿಮಾಗಳು ಕಳೆದೋಗಿದ್ದಾವೆ ಆ್ಯಂಡ್ ಒ ಟಿ ಟಿನೂ ದೊಡ್ಡ ಸವಾಲಾಗಿದೆ ಇವತ್ತು. ಸೊ ಇಂಥ ಒಂದು ಫೇಸಲ್ಲಿ 25ನೇ ದಿವಸದ ಆಚರಣೆ ತುಂಬ ಖುಷಿ ಕೊಟ್ಟಂಥ ವಿಷಯ. ಹಾಗಾಗಿ ಸಿನಿಮಾ ನೋಡಿದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಆ್ಯಂಡ್ ನಮಗೆ ಜೊತೆ ಕೊಟ್ಟಂಥ ಜೊತೆ ನಿಂತಂಥ ಎಲ್ಲ ಮೀಡಿಯಾದವರಾಗಲಿ ಅಥವಾ ಸೋಷಿಯಲ್ ಮೀಡಿಯಾದವ್ರಾಗಲಿ ನಿಮ್ಮೆಲ್ರಿಗೂ ಸ್ಪೆಷಲ್ ಥ್ಯಾಂಕ್ಸ್. ಯಾಕಂದರೆ ಅಫ್ಕೋರ್ಸ್ ನಿಮಗೆ ಎಂಗೇಜ್ಮೆಂಟು, ಚಾಲೆಂಜ್ಗಳು, ಟಾಸ್ಕ್ಗಳು ತುಂಬಾ ಇತ್ತು. ಇದ್ರ ಜೊತೆನೂ ಈ ಟೈಮಲ್ಲೂ ನಮ್ಮ ಜೊತೆ ನಿಂತ್ರಿ, ಜೊತೆ ಕೊಟ್ರಿ, ಜೊತೆ ಕೊಟ್ಟವರಿಗೆಲ್ಲ ತುಂಬ ಹೃದಯ ಧನ್ಯವಾದಗಳು. ಒಂದೇ ಒಂದು ಜಸ್ಟ್ ವಾಂಟ್ ಟು ಆ್ಯಡ್ ಒನ್ ಸ್ಮಾಲ್ ಥಿಂಗ್. ಯಾಕೆ ಕೃಷ್ಣ ಬಾಲು ಕನ್ನಡ ಸಿನಿಮಾಗಳಿಗೆ ಈ ಥರದ ಒಂದು ಅಂದರೆ ಏನೋ 5 ಗಂಟೆಗೆ ಶೋ ನೋಡ್ಬಿಟ್ಟು 8 ಗಂಟೆ 9 ಗಂಟೆಗೆ ರಿವ್ಯೂ ಬರೀತಾರೆ ಒಂದಷ್ಟು ಜನ ಕನ್ನಡ ಸಿನಿಮಾಗಳು ಯಾಕೆ ಮಾಡಲ್ಲ ಅಂದರೆ ಅವ್ರು ಯಾರೂ ಇಲ್ಲಿ ಬಂದು ಸಿಗಲ್ಲ, ಅಲ್ಲಿ ಗಾಸಿಪ್ ಮಾಡೋಕ್ಕೂ ಅವಕಾಶ ಇರಲ್ಲ, ಅಥವಾ ಯಾರು ಬಂದು ಮೀಟಿಂಗು ಇಂಟರ್ವ್ಯೂನೂ ಕೊಡಲ್ಲ. ಬಟ್ ಏನಂದರೆ ಅವರು ಕಲಾವಿದರಾಗೆ ಕಾಣಿಸ್ತಾರೆ. ಅವ್ರ ಎಂಟರ್ಟೈನ್ಮೆಂಟ್ ಅವ್ರನ್ನ ನೋಡಿ ಇಷ್ಟಪಡೋರಿಗೆ ಅವ್ರ ಸಿನಿಮಾ ನೋಡಿದ್ರೆ ಎಂಟರ್ಟೈನ್ಮೆಂಟ್. ಬಟ್ ನಮ್ಮಲ್ಲಿ ನಮ್ಮ ಕಲಾವಿದರ ಸಿನಿಮಾಗಳಿಗಿಂತ ಕಲಾವಿದರ ಪರ್ಸ್ನಲ್ ಲೈಫ್ ಜಾಸ್ತಿ ಎಂಟರ್ಟೈನ್ ಮಾಡ್ತಿದೆ ಜನನ. ಹಾಗಾಗಿ ಅದರ ಕಡೆ ಒಲವು ಜಾಸ್ತಿ ಇದೆ. ಸೊ ಇರಲಿ, ಇದು ಶಾಶ್ವತವಾದ ಫೇಸ್ ಏನಲ್ಲ. ದಿಸ್ ಟು ಶಲ್ ಪಾಸ್. ಆ್ಯಂಡ್ ನೋಡೋಣ, ಇದೇ ಫೇಸೇ ಮುಂದುವರಿಯುತ್ತಂದರೆ ಖಂಡಿತವಾಗ್ಲೂ ಎಲ್ರಿಗೂ ಅವಕಾಶಗಳು ಎಲ್ಲ ಕಡೆನೂ ಇದೆ. ಹಿತ್ತಲ ಗಿಡ ಮದ್ದಲ್ಲ ಅಂತಾರಲ್ಲ, ಹಂಗೆ ಮದ್ದೆಲ್ಲ ಬೇಕಾಗಿಲ್ಲ ಫಸ್ಟ್ ಆಫ್ ಆಲ್. ಸೊ ಇಂಥ ವಾತಾವರಣದಲ್ಲಿ ನಾನು ನನ್ನ ಕಡೆಯಿಂದ ಅಂದರೆ ಒಂದು ಕಳೆದ 12-13 ವರ್ಷದಿಂದ ಮಾಧ್ಯಮದ ಮಿತ್ರರು ಅಥವಾ ಗೆಳೆಯರು, ಹಿರಿಯರು, ನನ್ನನ್ನು ಗೈಡ್ ಮಾಡಿದಂಥ ಹಿರಿಯರು ಏನಿದ್ದೀರಿ ನೀವೆಲ್ಲರೂ, ನಿಮಗೆ ಹೇಳೋದು ಅಥವಾ ಕೇಳ್ಕೊಳ್ಳೋದು, ಹೌದು ಗೊತ್ತು ನಡೀತಾ ಇದೆ, ವಿದ್ಯಮಾನಗಳು ತುಂಬ ಇದ್ದಾವೆ, ಅನಿವಾರ್ಯ ಕಾರಣಗಳಿಗೆ ನೀವು ಅಲ್ಲಿ ತೊಡಗಿಸ್ಕೋಬೇಕಾಗುತ್ತೆ. ಆದರೆ ಎಷ್ಟಂತ ಅದನ್ನೇ ಮಾತಾಡೋಣ. ಅಥವಾ ಅಲ್ಲೊಂದು ಏನೋ ಒಂದು ಘಟನೆ, ಕೆಟ್ಟ ದುರ್ಘಟನೆ ನಡೀತು ಅಂದರೆ ಆ ದುರ್ಘಟನೆಯಿಂದನೇ ಚಿತ್ರರಂಗನ ಅಥವಾ ಅಷ್ಟು ಮಾತ್ರ ಚಿತ್ರರಂಗನ ಇಲ್ಲ ಅಲ್ವಾ? ತುಂಬ ಸಾವಿರಾರು ಕುಟುಂಬಗಳಿದೆ, ಅವ್ರಿಗೆಲ್ಲ ಬದುಕು ಈ ಚಿತ್ರರಂಗ ಚೆನ್ನಾಗಿದ್ರೆ ಮಾತ್ರ. ಚಿತ್ರೋದ್ಯಮದಲ್ಲಿ ನಿರ್ಮಾಪಕರು ಹಲವು ಸಿನಿಮಾಗಳು ಮಾಡೋಂಥ ಒಂದು ವ್ಯವಸ್ಥೆ ನಿರ್ಮಾಣ ಆದರೆ ಮಾತ್ರ ಅವ್ರ ಬದುಕುಗಳು ಚೆನ್ನಾಗಿರುತ್ತೆ. ದಯವಿಟ್ಟು ಅವ್ರ ಕಡೆನೂ ಒಂದು ಸ್ವಲ್ಪ ಗಮನ ಹರಿಸಿ, ಒತ್ತು ಕೊಡಿ, ಒಲವು ತೋರಿಸಿ ಅಂತ ಪ್ರೀತಿಯ ಭಿನ್ನಹ ನಿಮ್ಮಲ್ಲಿ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಹೇಳ್ತಿದ್ದೀನಿ, ನಿಮ್ಮ ಮೂಲಕ ಥಿಯೇಟ್ರಿಗೆ ಬಂದು ನೋಡಿದಂಥ ನಿಮ್ಮೆಲ್ಲರಿಗೂ ಪ್ರೇಕ್ಷಕರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಆ್ಯಂಡ್ ಯಾರು ನೋಡಿಲ್ಲ ಖಂಡಿತವಾಗ್ಲೂ ಕೃಷ್ಣ ಇನ್ನೊಂದಷ್ಟು ದಿವಸ ಖಂಡಿತವಾಗ್ಲೂ OTT ಸಡನ್ನಾಗಿ ಬಿಟ್ಬಿಡಲ್ಲ ನಾವು. 3ನೇ ವಾರಕ್ಕೆ ಬಂದ ಸಿನಿಮಾ, 4ನೇ ವಾರಕ್ಕೆ ಬಂದ ಸಿನಿಮಾ ಅನ್ಸ್ಕೊಳ್ಳಲ್ಲ. ಚೆನ್ನಾಗಿ ಹೋಗ್ತಿದೆ, ಜನ ನಮ್ಮನ್ನು ಕಾಯ್ತಿದ್ದಾರೆ. ಹಾಗಾಗಿ ಥಿಯೇಟ್ರಲ್ಲಿ ಶೋ ಮುಗಿದ ಮೇಲೆ ಖಂಡಿತವಾಗ್ಲೂ OTT ಬರುತ್ತೆ. ಯಾರಿಗೆ ಥಿಯೇಟ್ರಿಗೆ ಹೋಗಿ ನೋಡೋಕ್ಕೆ ಆಗಲ್ಲ, ಧಾರಾಳವಾಗಿ ಆರಾಮಾಗಿ OTT ನೋಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.